ಪರಿವರ್ತನಾ ವೇದಿಕೆ ದಾವಣಗೆರೆ ಈ ಸ್ವಚ್ಛತೆ ಕಡೆಗೆ ಒಂದು ವೇದಿಕೆ ಮಾಡಿಕೊಂಡು ಕೆಲಸನ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮ ಪರಿವರ್ತನಾ ವೇದಿಕೆ ಪ್ರೆಸಿಡೆಂಟ್ ಡಾಕ್ಟರ್ ಶಾಂತಾ ಭಟ್ ಅಂತ ಅವರ ಪ್ರೇರೇಪಣೆಯಿಂದನೇ ನಾವು ಈ ಸಂಸ್ಥೆಗೆ ಸೇರಿಕೊಂಡು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಮನೆಯಿಂದ ಹೊರಬರುವ ಕಸವನ್ನು 4 ರೀತಿ ವಿಭಜನೆ ಮಾಡಿ, ಅಂದರೆ ಹಸಿ ಕಸ, ಒಣ ಕಸ, ಶಾರ್ಪ್ ಕಸ ಅಂದರೆ ಬ್ಲೇಡು, ಗಾಜು ಅಂಥವು, ಮತ್ತು ತ್ಯಾಜ್ಯ, ಮನುಷ್ಯ ತ್ಯಾಜ್ಯ ಕಸ ಅಂದರೆ ಹೆಣ್ಣು ಮಕ್ಕಳದು ಅಥವಾ ಸಣ್ಣ ಪುಟ್ಟ ಮಕ್ಕಳದು, ಮತ್ತು ದೊಡ್ಡವರು ಡಯಪರ್ಸ್ ಅಂತೆಲ್ಲ ಬಳಸ್ತಾರೆ ಆ ಕಸನ 4 ಥರದಲ್ಲಿ ವಿಂಗಡಣೆ ಮಾಡಿ ಅದನ್ನು ಕರೆಕ್ಟಾಗಿ ರೀಸೈಕಲ್ ಅಥವಾ ಅದನ್ನು ವಿಂಗಡಣೆ ಮಾಡಿ ಅದನ್ನು ಸಂಸ್ಕರಿಸಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ. ಆ ಕಸ ಸಂಸ್ಕರಣೆ ಆಗದಿದ್ದರೆ ಅದು ಎಲ್ಲಿ ಬರುತ್ತೆ? ಬೀದಿನಲ್ಲಿ ಬಂದು ಬೀಳುತ್ತೆ. ಬೀದಿನಲ್ಲಿ ಬಂದು ಬಿದ್ದರೆ ಅದರಿಂದ ಆಗೋ ನೈರ್ಮಲ್ಯಕ್ಕೆ ನಾವು ಎಲ್ಲರೂ ನಮ್ಮ ಆರೋಗ್ಯನ ಒತ್ತೆ ಇಟ್ಟು ಈಗ ಅನುಭವಿಸ್ತಾ ಇದ್ದೀವಿ. ಯಾಕೆ? ಮನೆಯಲ್ಲಿ ಸಂಗ್ರಹ ಆಗೋ ಕಸನ ವಿಂಗಡಣೆ ಮಾಡಿ ಸಂಸ್ಕರಿಸಲೇಬೇಕು. ಇಲ್ಲ ಅಂದರೆ ಬೀದಿಗೆ ಬಿದ್ದಾಗ ಏನಾಗುತ್ತೆ ಅಂದರೆ ಅದು ಸಣ್ಣ ಲ್ಯಾಂಡ್ ಫಿಲ್ಸ್ನ ಬೀದಿ ಸೈಡಲ್ಲಿ, ಬೀದಿ ಬದಿನಲ್ಲಿ ಮಾಡ್ತದೆ. ಒಂದು ನಮ್ಮ ಸ್ವಚ್ಛತೆ ಕಾಪಾಡಿಕೊಳ್ಳೋಕ್ಕಾಗೋದಿಲ್ಲ, ಮತ್ತು ಒಂದು ಸೌಂದರ್ಯ ಏನಿರುತ್ತೆ, ಪರಿಸರದ ಸೌಂದರ್ಯ ಹಾಳಾಗ್ತದೆ. ಹಾಗಾಗಿ ಮನುಷ್ಯ ಮನಸ್ಸಿನ ಮೇಲೂ ಒಳ್ಳೆ ಪರಿಣಾಮ ಬೀಳುತ್ತೆ ಅದು. ಮತ್ತು ನಾನು ಹೇಳ್ದಂಗೆ ಸಣ್ಣ ಲ್ಯಾಂಡ್ ಫಿಲ್ಸ್ ಏನಾಗುತ್ತೆ, ಅವಿಂದ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಬರುತ್ತೆ. ಮೇಯ್ನಾಗಿ ಅದು ಬರುತ್ತೆ. ಯಾಕಂದರೆ ಪ್ಲಾಸ್ಟಿಕ್ಕು ಜೊತೆಗೆ ಹಸಿ ಕಸ ಮತ್ತು ಎಲೆ ಕಸ ಅವೆಲ್ಲ ಮಿಕ್ಸ್ ಆದರೆ ಏನಾಗುತ್ತೆ, ದೊಡ್ಡದು ಸಣ್ಣ ಪ್ಲಾಸ್ಟಿಕ್ಸ್ ಏನು ಕವರ್ಸ್ ಅಂತ ನಾವೇನು ಬಿಸಾಕ್ತೀವಿ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅದರಿಂದ ಮೈಕ್ರೋ ಪ್ಲಾಸ್ಟಿಕ್ 0.5 mm ಪಾರ್ಟಿಕಲ್ಸ್ ಬರ್ತವೆ. ಅದರಿಂದ ನಮ್ಮ ಬಾಡಿನಲ್ಲಿ ಚೇಂಜಸ್ ಆಗ್ತವೆ. ಏನಂದರೆ ಉರಿಯೂತ, ಇನ್ಫ್ಲಮೇಷನ್ ಅಂತೀವಿ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ, ಅದು ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದರೆ ಏನಾಗುತ್ತೆ, ಇಟ್ ಈಸ್ ದಿ ಫಸ್ಟ್ ಸ್ಟೆಪ್ ಫಾರ್ BP ಜಾಸ್ತಿ ಆಗೋಕ್ಕೆ ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಪು ಏನು, ನೆಕ್ಸ್ಟ್ ಡಿಸೀಸ್ ಏನಾಗುತ್ತೆ, ಡಯಾಬಿಟಿಸ್ ಮೆಲೈಟಸ್ ಅಂದರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತವೆ. ಅದ್ರ ಜೊತೆಗೆ ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಆಗ್ತವೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿದರೆ ಯಾರ್ಯಾರಿಗೆ ಎಫೆಕ್ಟ್ ಆಗ್ತಿದೆ ಅಂದರೆ ಸಣ್ಣ ಪುಟ್ಟ ಮಕ್ಕಳು ಹುಟ್ಟುತ್ತಾ ಇರೋ ನವಜಾತ ಶಿಶುಗಳಿಗೂ ಅದು ಎಫೆಕ್ಟ್ ಆಗ್ತಾಯಿದೆ. ಮತ್ತು ಕ್ಯಾನ್ಸರ್ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಎಲ್ಲ ರೋಡ್ಗಳಲ್ಲೂ ನಾವು ಕಸನ ಬೀದಿ ಬದಿನಲ್ಲಿ ಹಾಕ್ತಾ ಸಣ್ಣ ಲ್ಯಾಂಡ್ ಫಿಲ್ಸ್ನ ಮಾಡ್ತಾ ಹೋದರೆ ನೀವೇ ಯೋಚನೆ ಮಾಡಿ ಎಷ್ಟು ನಾವು ರೋಗನ ಜಾಸ್ತಿ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ರೋಗನ ಕಡಿಮೆ ಮಾಡಬೇಕು, ಆ ನಿಟ್ಟಿನಲ್ಲಿರಬೇಕು. ನಾನೇ ಡಾಕ್ಟ್ರಾಗಿ ENT ಸರ್ಜನ್ ಆಗಿ ಒಂದು ಈ ಸ್ಟ್ರೀಟ್ನ ಪಕ್ಕದಲ್ಲಿ ಚೀಲಗಳನ್ನು ಕಟ್ಟೋದು, ಅಂದರೆ ಅದರಲ್ಲೇ ಒಣ ಕಸನ ಹಾಕಲಿ ಅಂತ. ಹಾಗಾಗಿ ಅಟ್ಲೀಸ್ಟ್ ನಾವಾದರೂ ಒಂದು ಚೇಂಜ್ ತರೋಣ ಅಂತ ಹೇಳಿ ಪರಿವರ್ತನಾ ವೇದಿಕೆ ಅಲ್ಲಿ SS ಲೇಔಟ್, ನಾವು ಆಂಜನೇಯ ಬಡಾವಣೆ ಫಸ್ಟ್ ಮೇನ್ ವೈಸ್ ಚಾನ್ಸಲರ್ ಅನುಭವ ಸ್ಕೂಲ್ ರಸ್ತೆಯಲ್ಲಿ ನಾವು ಪರಿವರ್ತನಾ ವೇದಿಕೆಯವರು ಭಾಳಷ್ಟು ಬೇರೆ ಕಡೆ ಮಾಡಿದ್ದಾರೆ, ನಮ್ಮ ರೋಡಲ್ಲಿ ಮಾಡಿದ್ದಿಲ್ಲ. ಈ ವರ್ಷ ಬಂದು ಪರಿವರ್ತನಾ ವೇದಿಕೆಯವರೆಲ್ಲ ನೋಡಿ ಸೈಟ್ಗಳಲ್ಲೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ರೋಡ್ನೆಲ್ಲ ಸಹಕರಿಸಿ ಅಂತ ಹೇಳಿ ಡಾಕ್ಟರ್ ಗಾಯತ್ರಿ ಮೇಡಮ್ ಅವರ ನಿರ್ದೇಶನದ ಮೇರೆಗೆ ಎಲ್ಲ ರೋಡಿನ ಮನೆಗಳು ಎಲ್ಲರೂ ಸೇರ್ಕೊಂಡು ಹಣ ಸಂಗ್ರಹ ಮಾಡಿ ರಸ್ತೆ ಎಲ್ಲ ಕ್ಲೀನ್ ಮಾಡೋದು, ಮತ್ತು ಪ್ಲಾಸ್ಟಿಕ್ ಬ್ಯಾಗ್ ಕಟ್ಟೋದು, ಕಸ ಎಲ್ಲ ಒಣ ಕಸ ಹಾಕಲಿಕ್ಕೆ, ಆಮೇಲೆ ಸೈಟ್ ಕ್ಲೀನ್ ಮಾಡೋಕ್ಕೆ ಎಲ್ಲರೂ ಇನಿಷಿಯೇಟ್ ಮಾಡಿ ಪೌರ ಕಾರ್ಮಿಕರ ಸಹಾಯದಿಂದ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಏರ್ಸಿದ್ದೇವೆ. ಈಗ ರಸ್ತೆ ಎಲ್ಲ ಭಾಳ ಸ್ವಚ್ಛ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಂಚೆ ನಾವು ಈ ರೋಡಲ್ಲಿ ಓಡಾಡೋಕ್ಕೆ ಒಂದು ಸ್ವಲ್ಪ ಅಲ್ಲಿ ಆರ್ಟ್ಸ್ ಕಾಲೇಜ್ ರೋಡಲ್ಲಿ ಕಸ ಎಲ್ಲ ಬಿಸಾಕ್ ಹೋಗೋರು, ನಾವೆಲ್ಲ ಬೈದು ಕಳಿಸ್ತಿದ್ವಿ. ಈಗ ನಾವೆಲ್ಲ ನೀಟ್ ಮಾಡಿರೋದ್ರಿಂದ ಯಾರಿಗೂ ಕಸ ಹಾಕೋಕ್ಕೆ ಮನಸ್ಸು ಬಂದಿಲ್ಲ ಅಲ್ಲಿ, ಅಷ್ಟು ಚೆನ್ನಾಗಿದೆ. ಈ ಆ್ಯಕ್ಚುಲಿ ನಮ್ಮ ಎಲ್ಲರೂ ಅವೇರ್ನೆಸ್ ಇರೋದ್ರಿಂದ ಇಲ್ಲಿ ಯಾರು ನಮ್ಮ ರೋಡಲ್ಲಿ ಯಾರೂ ಕಸ ಹಾಕ್ತಾಯಿಲ್ಲ. ಒಣ ಕಸ ಹಾಕಲಿಕ್ಕೆ ಒಂದು 15 ಕಟ್ಟಿದ್ದೇವೆ ಈಗ.